ಒಂದು ವಾರದಲ್ಲಿ ಅದನ್ನು ತೀರ್ಮಾನ ಮಾಡಬೇಕಂತ ಹೇಳ್ತಾರೆ. ಯಾವ ರೀತಿ ಆಗುತ್ತೆ? ಏನಿಲ್ಲ, ಇದು ಈಗ ಹೈಕೋರ್ಟ್ ಜೈಲ್ ಕೊಟ್ಟಿದ್ದಾರೆ, ಬೇಲ್ ಕೊಟ್ಟಿದ್ದಾರೆ. ಕೂಲಂಕುಷವಾಗಿ ವಿವರವಾಗಿ ನೋಡಿ ಬೇಲ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ. ಯಾಕಂದ್ರೆ ಆರ್ಟಿಕಲ್ 22 ಪ್ರಕಾರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಶುಡ್ ಬಿ ಕಮ್ಯುನಿಕೇಟೆಡ್ ಇನ್ ರೈಟಿಂಗ್ ಅಂತ ಹೇಳ್ತಾರೆ. ರೈಟಿಂಗ್ ಕೇಸಲ್ಲಿ ಕೊಟ್ಟಿಲ್ಲ, ಯಾವುದೇ ಒಂದು ಆರೋಪಿಗೂ ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಒಂದು ಬೇಸಿಸ್ ಮೇಲೆ ಬೇಲ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ವಾರಂಟಿ ಸ್ಟೇಟ್ಮೆಂಟ್ ಏನಿದೆ ಅದರಲ್ಲೂ ಸಹ ಹಾಗೂ 164 ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಮ್ಯಾಜಿಸ್ಟ್ರೇಟ್. ಅದರಲ್ಲೂ ಸಹ ಯಾವುದೇ ಒಂದು ನಾನು ಕೊಲೆಯಲ್ಲಿ ಭಾಗಿಯಾಗಿದ್ದೀನಿ ಅಥವಾ ಕೊಲೆ ಮಾಡಿದ್ದೀನಿ ಅನ್ನೋ ಒಂದು ವರ್ಷನ್ ಕೊಟ್ಟಿಲ್ಲ. ಸೊ ಅದೊಂದು ಮೇನ್ ಡಿಫೆನ್ಸ್ ಆಗುತ್ತೆ. ಸೊ ಇದನ್ನ ಈಗ ಯಾರು ಅಗ್ರೀವ್ಡ್ ಇರ್ತಾರೆ ಅವರು ಸೆಷನ್ ಕೋರ್ಟ್ ಅಲ್ಲಿ ನಮ್ಮ ಅಗೇನ್ಸ್ಟ್ ಬಂದ್ರೆ ನಾವು ಹೈಕೋರ್ಟ್ಗೆ ನಮ್ಗೆ ಅಗೇನ್ಸ್ಟ್ ಬಂದ್ರೆ ಅದು ಸುಪ್ರೀಂ ಕೋರ್ಟ್ ಹೋಗಿದೆ. ಯಾರು ಅಗೇನ್ಸ್ಟ್ ಬಂದಿದೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಅಗೇನ್ಸ್ಟ್ ಸುಪ್ರೀಂ ಕೋರ್ಟ್ ಹೋಗಿದೆ. ಅಲ್ಲಿನೂ ನಮ್ಗೆ ದರ್ಶನ್ ಪರವಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂದ್ರೆ ಸರ್ ಈಗ ಉಲ್ಟಾನು ಆಗ್ಬೋದಾ ಸರ್? ಅಂದ್ರೆ ಇಲ್ಲ ಬೇಲ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತಾ? ಈಗಾಗಲೇ ಆರ್ಗ್ಯುಮೆಂಟ್ಸ್ ಆಗಿದೆ. ಆರ್ಗ್ಯುಮೆಂಟ್ಸ್ ರಿಟರ್ನ್ ಅಲ್ಲಿ ಕೊಡಿ ಅಂತ ಹೇಳಿದ್ರು. ರಿಟರ್ನ್ ಆರ್ಗ್ಯುಮೆಂಟ್ಸ್ 314 CRPC ಅಂಡರ್ ಬರುತ್ತೆ. ಅದ್ರ ಪ್ರಕಾರ ಜಾಸ್ತಿ ಕೇಳಕ್ಕಾಗಿಲ್ಲ, ಜಾಸ್ತಿ ಕೇಳಲಿಲ್ಲ ಅವ್ರು. ಮೊನ್ನೆ ಸುಪ್ರೀಂ ಕೋರ್ಟ್ ಬರೀ ಇಬ್ರು ಆರೋಪಿ ಯಾರು ಪ್ರಮುಖವಾದ ಆರೋಪಿಗಳಿದ್ದಾರೆ ಕ್ವಶನ್ ನಂಬರ್ 1 and 2 ಅವ್ರಿಗೆ ಮಾತ್ರ ಕೇಳಿದ್ದಾರೆ. ಅವ್ರು ಕೇಳಿ ಆದ್ಮೇಲೆ ಇನ್ನು ಮಿಕ್ಕಿದವರು 3 ಪೇಜ್ ರಿಟರ್ನ್ ಆರ್ಗ್ಯುಮೆಂಟ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಆದ್ರಿಂದ ರಿಟರ್ನ್ ಆರ್ಗ್ಯುಮೆಂಟ್ ಅಲ್ಲಿ ಏನೇನು ಹೇಳ್ಬೇಕು ಅದನ್ನೆಲ್ಲ ವಕೀಲರು ಹೇಳ್ಬೇಕಾಗುತ್ತೆ. ಅಂದ್ರೆ ಸರ್ ಈಗ ಅಕಸ್ಮಾತ್ ಏನಾದ್ರು ಇಲ್ಲೇ ಇರೋ ತರ ಅಂದ್ರೆ ರಿಟರ್ನ್ ಚೇಂಜ್ ಹೋಗೋ ಚಾನ್ಸಸ್ ಏನಾದ್ರು ಇದೆಯಾ? ಜೈಲಿಗೆ ಹೋಗೋ ಚಾನ್ಸಸ್ ಅಂದ್ರೆ ಈಗ ನಾವು ಕಾರ್ ನೋಡ್ಬೇಕಾಗಿದೆ ಅದೊಂದು. ಮತ್ತೆ ನಮ್ಮ ಪ್ರಕಾರ ಇದು ಕೂಲಂಕುಷವಾಗಿ ತನಿಖೆಯಾಗಿ ಮಾನ್ಯ ಹೈಕೋರ್ಟ್ ಬೇಲ್ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆ ಏನು ನಮ್ಮ ಪ್ರಕಾರ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಸ್ ಅನ್ ಅಡ್ವೊಕೇಟ್. ಸರ್ ಈಗ ಬೇಲ್ ತಗೊಳ್ಳುವಾಗ ಇಲ್ಲ ನಂಗೆ ಅಂದ್ರೆ ಹೆಲ್ತ್ ಇಶ್ಯೂ ಇದೆ ಅನ್ನೋ ಕಾರಣಕ್ಕೆ, ಇಲ್ಲ ಅಂದ್ರೆ ಆಪರೇಷನ್ ಮಾಡಿಸೋ ಕಾರಣಕ್ಕೆ ತಗೊಂಡ್ರು, ಬಟ್ ಇವಾಗ ಫಾರಿನ್ ಎಲ್ಲ ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೊಡಿತಾ ಅಂತ. ಇಲ್ಲ, ಈಗ ಅವ್ರು ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂತಾ ಇದಾರಲ್ಲ, ಅವರು ಜೈಲಿಂದ ಆಚೆ ಬಂದಿದ ತಕ್ಷಣ ಅವರು ಒಂದ್ 2-3 ಸತಿ ಆಸ್ಪತ್ರೆಗೂ ಹೋಗಿದ್ದಾರೆ. ಅವ್ರ ಡಾಕ್ಟರ್ಸ್ ಏನ್ ಸಜೆಸ್ಟ್ ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ಅವ್ರನ್ನ ಮಾಡ್ಕೊಂಡಿದ್ದಾರೆ. ಸೊ ಆದ್ರಿಂದ ಈಗ ಆಪರೇಷನ್ ಬೇಡ ಅಂತ ಅವ್ರ ಡಾಕ್ಟರ್ಸ್ ಸಜೆಸ್ಟ್ ಮಾಡಿದ್ರೆ ಅವರು ಸುಮ್ಮನೆ ಸ್ಪೋರ್ಟ್ಗೋಸ್ಕರ ಅವರು ಮಿಸ್ಗೈಡ್ ಮಾಡಕ್ಕಾಗಲ್ಲ ಅಲ್ಲ. ಸೊ ಆದ್ರಿಂದ ಹಂಗೆ ಯಾರು ಮೆಡಿಕಲ್ ಅವ್ರ ಸಜೆಷನ್ ಪ್ರಕಾರ ಅವರು ಮಾಡ್ತಾರೆ. ಈಗ ಕೆಲವೊಂದ್ ಕಡೆ ನೋಡಿರೋ ಪ್ರಕಾರ ಸರ್, ಜಡ್ಜ್ಗಳು ಕೂಡ ಏನೋ ಇಲ್ಲ ಯಾರು ಕೂಡ ಜೈಲಲ್ಲಿ ಇಲ್ವಾ ಇನ್ನೂವರೆಗೂ ಅಂತ ಹೇಳ್ಬಿಟ್ಟು 17 ಜನಕ್ಕೂ ಇವರು ಗ್ರೌಂಡ್ಸ್ ಆಫ್ ಅರೆಸ್ಟ್ ರಿಟರ್ನ್ ಅಲ್ಲಿ ಕೊಟ್ಟಿಲ್ಲ. ಪಂಕಜ್ ಬನ್ಸಲ್ ಜಡ್ಜ್ಮೆಂಟ್ ಪ್ರಕಾರ, ಮತ್ತೆ ಪ್ರಬೀರ್ ಪುಟ್ಕಶಿಯಸ್ ಜಡ್ಜ್ಮೆಂಟ್ ಪ್ರಕಾರ, ಮತ್ತೆ ವಿಹಾನ್ ಕುಮಾರ್ ಜಡ್ಜ್ಮೆಂಟ್ ಪ್ರಕಾರ ಅದೆಲ್ಲರೂ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಗ್ರೌಂಡ್ಸ್ ಆಫ್ ಅರೆಸ್ಟ್ ರಿಟರ್ನ್ ಅಲ್ಲಿ ಕೊಡಬೇಕು. ಯಾವ ರೀಸನ್ಗೋಸ್ಕರ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ, ಏನ್ ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಅರೆಸ್ಟ್ ಮಾಡೋದಕ್ಕೆ, ಸೊ ಇದನ್ನೆಲ್ಲ ರಿಟರ್ನ್ ಅಲ್ಲಿ ತೆಗೆದುಕೊಳ್ಳಬೇಕು. ಅದು ಯಾವ್ದನ್ನು ಪೊಲೀಸ್ನವ್ರು ಮಾಡಿಲ್ಲ. ಸೊ ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ. FIR ಅಲ್ಲಿ ದರ್ಶನ್ ಅವ್ರ ಹೆಸರೇ ಇಲ್ಲ. ಯಾವ್ದೋ ಒಂದು ಅನ್ನೋನ್ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಒಂದ್ 4-5 ಜನ ಅವರೇ ಸರೆಂಡರ್ ಆಗಕ್ಕೆ ಹೋಗಿದ್ದಾರೆ. ಸೊ ಆ ಒಂದು ಹೋಗಿದ್ರು ಸಹ ಪೊಲೀಸ್ನವರು ಸುಮ್ಮನೆ ದರ್ಶನ್ ಅವ್ರನ್ನ ಪ್ಲಾಂಟ್ ಮಾಡಿದ್ದಾರೆ ಕೇಸ್. ಬೇಡ ಬಿಡಿ.